ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಈ ತೆರನಾಗಿ ಹ್ಯಾಂಗಿಂಗ್ ಬೀಡ್ಸ್ ಅನ್ನ ಯಾವ ತೆರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನ್ ಬೇಕಂತ ಹೇಳ್ತೀನಿ ನೋಡಿ. ಈ ತೆರನಾದಂತ ಬೀಡ್ಸ್ ಬೇಕು. ಇವು ಕ್ರಿಸ್ಟಲ್ ಬೀಡ್ಸ್ ಇವೆ. ಈ ತೆರನ ಕಾಟನ್ ದಾರ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಮಾಲ್ ಗೋಲ್ಡನ್ ಬೀಡ್ಸ್ ಅನ್ನ ತಗೊಂಡಿದ್ದೀನಿ. ಯಾವ ತರ ಮೊದಲು ಬ್ಲೌಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ 2 ಇಂಚ್ ಗ್ಯಾಪ್ ಬಿಡ್ತೀನಿ. 2 ಸೆಂಟಿಮೀಟರ್. ಇದು 1 1 2 ಸೆಂಟಿಮೀಟರ್ ಇಲ್ಲಿ ಗ್ಯಾಪ್ ಬಿಟ್ಟು ಇಲ್ಲಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಪ್ರತಿ 1 ಸೆಂಟಿಮೀಟರ್ಗೆ ಒಂದೊಂದು ಬೀಡ್ಸ್ ಅನ್ನ ಹಾಕೋತಾ ಹೋಗ್ತೀನಿ ನಾನು. ಈ ತರನಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ದಾರನ ನಾಟ್ ಹಾಕೊಂಡು ಈ ತರನಾಗಿ ಕೆಳಗಡೆಯಿಂದ ಚುಚ್ಚಿ ಒಂದು ನಾಟ್ ಹಾಕೋಬೇಕು. ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ ಹಾಕೊಂಡು ಈ ಸ್ಮಾಲ್ ಬೀಡ್ಸ್ ಒಳಗಡೆ ಈ ತರನಾಗಿ ನಾಟ್ ಹಾಕೋತಾ ಹೋಗುತ್ತೆ. ಇದು ಲಾಕ್ ಆಯ್ತು. ಇದೇ ತರನಾಗಿ 2 ಲಾಕ್ ಹಾಕೋಬೇಕು. ಅದಾದ್ಮೇಲೆ ಮತ್ತೆ ಮೇಲ್ಗಡೆಯಿಂದ ಸೂಜಿನ ಚುಚ್ಚಿ ನಾವೇನ್ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅಲ್ಲಿನೇ ಮತ್ತೆ ಹಾಕೋಬೇಕು. ಕಡಿಮೆ ಖರ್ಚಿನಲ್ಲಿ ನಾವೇ ಮನೆಯಲ್ಲಿ ಹಾಕೊಂಡ್ರೆ ಬ್ಲೌಸು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದಕ್ಕೆ ಬೀಡ್ಸು 1 ಪಾಕೆಟ್ಗೆ ನಾನಿಲ್ಲಿ 100 ರೂಪೀಸ್ ಕೊಟ್ಟಿದ್ದೀನಿ. ನಿಮ್ದು ಏರಿಯಾದಲ್ಲಿ ಎಷ್ಟಿದೆ ನೋಡಿ. ಮತ್ತೆ ಬೇರೆ ತರ ಟ್ಯಾಬ್ಲೆಟ್ಸ್ ಬೀಡ್ಸು ಇದಾವೆ. ಮತ್ತೆ ಅನೇಕ ತರದಂತ ಬೀಡ್ಸ್ ಇದಾವೆ. ನಿಮ್ಗೆ ಯಾವ ತರ ಬೀಡ್ಸ್ ಬೇಕು ಆ ತರ ಬೀಡ್ಸ್ ನೋಡಿ ತಗೊಂಡು ಹಾಕೋಬಹುದು. ತುಂಬಾ ಸಿಂಪಲ್ ಇದೆ. ಒಂದು ಬ್ಲೌಸಿಗೆ ನಾವಿಲ್ಲಿ ಟೈಮ್ 1 ಅವರ್ ತಗೋತೀವಿ. ದಿವಸಕ್ಕೆ ನಮ್ದೇ ಬ್ಲೌಸ್ ಹಾಕೊಂಡ್ರೆ 7 ರಿಂದ 8 ಬ್ಲೌಸ್, ಫ್ರೀ ಇರೋರ್ ಆದ್ರೆ 7 ರಿಂದ 8 ಬ್ಲೌಸ್ ಹಾಕೋಬಹುದು. ನಾಟು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲಾಂದ್ರೆ ಬಿಚ್ಚಿ ಹೋಗ್ತದೆ. ಅದಕ್ಕೋಸ್ಕರ ನಿಮಗೂ ಸ್ಪೇಸ್ ಜಾಸ್ತಿ ಅಂದ್ರೆ ಸ್ವಲ್ಪ ಬಿಗಿಯಾಗಿ ಬೇಕಂದ್ರೆ ಇನ್ನೂ ಹತ್ತಿರ ಹಾಕೋಬಹುದು. ಬೇಡ ಸ್ವಲ್ಪ ದೂರ ಬೇಕಾದ್ರೂ ಹಾಕೋಬಹುದು. ಅದು ನಿಮ್ ಕ್ರಿಯೇಟಿವಿಟಿಗೆ, ನಿಮ್ಗೆ ಯಾವ ತರ ಇಂಟ್ರೆಸ್ಟ್ ಇದೆ ಆ ತರನು ಹಾಕೋಬಹುದು. ಇದೇ ತರ ಹಾಕೋಬೇಕು, ಇಷ್ಟೇ ಗ್ಯಾಪ್ ಬಿಟ್ಟು ಹಾಕೋಬೇಕು ಅಂತ ಏನಿಲ್ಲ. ನಿಮಗೆ ಇನ್ನೂ ಸ್ವಲ್ಪ ದಪ್ಪವಾಗಿ ಬೇಕಾದ್ರೆ ಇನ್ನು ಹತ್ತಿರನೂ ಹಾಕೋಬಹುದು. ಬೇಡ ಇದು ತುಂಬಾ ದಪ್ಪ ಕಾಣಿಸ್ತಿದೆ ಅಂತ ಅನಿಸಿದ್ರೆ ಇನ್ನು ದೂರನೂ ಹಾಕೋಬಹುದು. ಬೇಕಾದ್ರೆ ವಿದೌಟ್ ಬೀಡ್ಸ್ ನಾವು ಹಾಕೋಬಹುದು. ಇಲ್ಲಿ ಡೈರೆಕ್ಟ್ ಹ್ಯಾಂಗಿಂಗ್ ಬೀಡ್ಸ್ ಅನ್ನು ಹಾಕೋಬಹುದು.
ಪೂರ್ತಿ ಆದ್ಮೇಲೆ ಈ ತರನಾಗಿ ಕಾಣಿಸುತ್ತೆ ನೋಡಿ. ನೋಡಿ ಈ ತರನಾಗಿ ಕಾಣಿಸುತ್ತೆ.